ಈ ಕಡೆ ಸೈಡ್ ಸಣ್ಣ, ಈ ಕಡೆ ಸೈಡ್ ಮೂನಿದೆ. ಓ ವೆಲ್ಕಮ್. ಈಗ ಸಾರಿ ಕಟ್ ಈಗ ವೆಲ್ಕಮ್ ಟು ಕೈಲಾಸಗಿರಿ ಹಿಲ್ಸ್. ಏನು ಸೂಪರ್ ಗುರು. ಹಾಂ ಇಲ್ಲಿ ಕಾಣಿಸ್ತಾ ಇದೆಯಾ? ಓ ಏನು ಸಖತ್ತಾಗಿದೆ ಗುರು ಬಾಸ್. ಸೀನರಿ ನೋಡಲಿಕ್ಕೆ ಸಖತ್ತಾಗಿದೆ. ಈ ದಾರಿಲಿ ಬಂದರೆ ಸ್ವಲ್ಪ ಬೇಗ ಟ್ರಾವೆಲ್ ಮಾಡಿದ್ರೆ ಅದೇ ಅಡ್ವಾಂಟೇಜ್ ಇರುತ್ತೆ. ಈ ಥರ ಎಲ್ಲ ಆಮೇಲೆ ಮೋಸ್ಟ್ಲಿ ಲೇಟಾಗಿ ಅಂದರೆ ಇದೆಲ್ಲ ಕಾಣಲಿಕ್ಕೆ ಸಿಗಲ್ಲ ಅಂತಂತೇನೆ. ನೋಡಿ ಇದು ಇದೇ ಬೆಟ್ಟದ ದಾರಿ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ನನಗೆ ಯಾವ ಮಟ್ಟಕ್ಕೆ ಕಾಣಿಸುತ್ತೆ ಕ್ಯಾಮ್ರಾದಲ್ಲ ಅನ್ನೋದು ಡೌಟು. ನನ್ನ ಕಣ್ಣಿಗಂತೂ ಕ್ಲಾಸಿಕಾಗಿ ಕಾಣಿಸ್ತದ. ರಾಹುಲ ಕಂಡ್ಬಿಟ್ಟು ನೋಡಪ್ಪ ಅನ್ಬೇಕು ಈಗ. ಚೆನ್ನಾಗಿದೆ. ಅಲ್ಲೊಂದು ಮೂನಿದೆ. ಒಂದು ಒಳ್ಳೆ ದೊಡ್ಡ ಕ್ಯಾಮ್ರಾ DSLR ತಂದರೆ ಹಂಗೆ ಫೋಟೋ ತೆಗ್ಬಿಡ್ಬೋದು. ಸಖತ್ತಾಗಿ ವ್ಯೂ. ಈ ದಾರಿ ಆಗ್ತಾ ಹಂಗೊಂದು ಹಾಡು ಹೇಳ್ಕೊಂಡು ಹಳ್ಳಿ ದಾರಿಯಲ್ಲಿ ಟು ಅಂತ ಚೆನ್ನಾಗಿ ಹಾಡು ಹೇಳ್ಕೊಂಡು ಹೋಗ್ಬೋದು. ಓ ಮರಿ ಸೈಡ್ ಬರೋ. ಹಾಂ ಹೋಯ್ತು ಬಿಡಪ್ಪ. ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಬಿಡೋದು, ಯಾಕೆಂದರೆ ದಾರಿ ಇದಾಗಬಾರ್ದಲ್ವಾ. ನೋಡ್ರಿ ಕಾಣಿಸ್ತಾ ಇದೆಯಾ ಗುಡ್ಡ? ನನ್ಗೆ ಗೊತ್ತಿರೋ ಪ್ರಕಾರ ಅರ್ಧ ಕಾಣಿಸ್ತಾ ಇರುತ್ತೆ, ಇನ್ನು ಅರ್ಧ ಇರಲ್ಲ. ಅರ್ಧ ಬಂದುಬಿಟ್ಟು ಕ್ಲೌಡಲ್ಲಿ ಕವರ್ ಆಗಿದೆ. ಚೆನ್ನಾಗಿದೆ. ಒಂಥರ ಘಾಟ್ ಸೆಕ್ಷನಲ್ಲಿ ಹೋಗೋ ಫೀಲ್ ಇದೆ. ಇಲ್ಲಿ ಮುಂದೊಂದು ಲೆಫ್ಟ್ ಇದೆ ಅಂತೆ ಸದ್ಯಕ್ಕೆ ಆಫ್ ರೋಡಿಗೆ ಹೋಗ್ಲಿಕ್ಕೆ. ಅದನ್ನ ತೊಗೊಳ್ಳೋಣ. ನವಿಲ್ ಇದೆ. ಅಲ್ಲ ಜಸ್ಟ್ ಹಾಕೊಂಡು ಆನ್ ಮಾಡಿದ್ರೆ ಆಯ್ತು, ಅಲ್ಲಿ ತನಕ ಹೋಗ್ತಾ ಇರುತ್ತೆ ಅದ್ರ ಪಾಡಿಗೆ. ಓಕೆ ಸರಿ. ಸೊ ಇಲ್ಲಿಂದ ಸ್ಟಾರ್ಟ್ ಈಗ. ಆ್ಯಕ್ಚುಲಿ ಅದೇ ಕ್ಯಾಮ್ರಾ ಹಾಕೊಂಡ್ರೆ ಒಂದೇ ಮಾತಾಡ್ಕೊಂಡು ಹೋಗ್ಬೇಕು, ಇಲ್ಲ ಏನೋ ಮಾಡಬೇಕಲ್ಲ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ತೀರಲ್ವಾ. ಸೊ ಸುಮ್ಮನೆ ಏನು ಮಾತಾಡದೆ ವೀಡಿಯೋ ಮಾಡ್ಕೊಂಡು ಹೋದರೆ ಏನೂ ಇರೋಲ್ಲ. ನಾವು ಮಾತಾಡಿಕೊಂಡು ನಮ್ಮ ಎಕ್ಸ್ಪೀರಿಯೆನ್ಸನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಥರ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಸೊ ಅದಕ್ಕೆ ಅವ್ರು ಹೇಳೋದು ನಾನು ಎಂಜಾಯ್ ಮಾಡಲಿಕ್ಕಾಗಲ್ಲ ಅಂತ. ಸೊ ನಾವು ಎರಡೂ ಪ್ರಾಕ್ಟೀಸ್ ಮಾಡೋಣ. ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ರೈಡ್ ಮಾಡಿಕೊಂಡು. ನೀವೇನು ಮಾಡಬೇಕು, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಚೆನ್ನಾಗಿದೆ. ಓ ಕಾಡು ಸೂಪರ್. ಆ ರೋಡಲ್ಲಿ ಒಂದು ಕಡೆ ಲೆಫ್ಟ್ ತೊಗೊಳ್ಬೇಕು. ಲೆಫ್ಟ್ ತೊಗೊಂಡ್ರೆ ನಿಮ್ಗೆ ಇದೊಂದು ಸಣ್ಣ ಆಫ್ ರೋಡಿಂಗ್ ಸಿಗುತ್ತೆ. ಚೆನ್ನಾಗಿದೆ. ಹೌದು, ನನ್ಗೆ ಗೊತ್ತಾಯ್ತು. ಇಲ್ಲಿ ವಿಡಿಯೋ ಫೋಟೋದಲ್ಲೆಲ್ಲ ಫುಲ್ ವ್ಯೂ ಕಾಣಿಸುತ್ತಲ್ಲ ಇಲ್ಲಿಂದ. ಇದೆ ಅನ್ಕೊಂತೀನಲ್ಲ, ನಾವು ಆ ರೋಡಿಂದ ಬರಬೇಕಾದ್ರೆ ಕಾಣಿಸಿದ್ದು ಬೆಟ್ಟ ಫುಲ್ ಕ್ಲೌಡ್ ಕವರ್ ಆಗಿತ್ತಲ್ಲ ಆ ಕಡೆ ಪಾರ್ಟ್. ಓಕೆ. ಈ ಬೆಟ್ಟ ಹೋಗ್ಬೇಕು. ಈ ಬೆಟ್ಟ ಇಲ್ಲೆಲ್ಲ ಇದು ನಮಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ ಆ್ಯಕ್ಚುಲಿ. ನೀವು ನೋಡ್ತಿದ್ರೆ ಅಯ್ಯೋ ಇವನು ಜಸ್ಟ್ ಇದು ರೈಡ್ ಮಾಡ್ಕೊಂಡು ಹೋಗ್ತಿದ್ದಾನಲ್ಲ ಅಂತ. ಇಲ್ಲಿ ನೋಡಿ, ನಮಗಿಂತ ಮುಂಚೆ ಸ್ಪ್ಲೆಂಡರು ಮತ್ತು ಅದು ಅಪಚ್ಚಿ F-Z ಬಂದಿದೆ. ಓಕೆ
ನಾನು ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೆ, ಹಾಗಾಗಿ ಮಾತಾಡ್ಲಿಕ್ಕೆ ಆಗಿಲ್ಲ. ಸ್ವಲ್ಪ ಕಾನ್ಸಂಟ್ರೇಷನ್ ಆ ಕಡೆ ಡೈವರ್ಟ್ ಆದರೂ ದಗ್ಗಂದ್ಬಿಡುತ್ತೆ. ಇಲ್ಲಾಂದರೆ ಏನಿಲ್ಲ, ಆರಾಮ್ಸೆ ಬರ್ಬೋದು. ಸೂಪರ್ ಆಗಿದೆ. ಈಗ ಹತ್ತಾ ಇದ್ದೀವಿ ಜೋಶಲ್ಲಿ, ಇಳಿತಾ ಇರೋದು ಗುರು ಗಾಡಿ ಮೇಲೆ. ತಾಳ್ಮೆ ಇರಬೇಕು. ಆಹಾ, ಈ ಕಡೆಯಿಂದನೂ ಒಂದು ದಾರಿ ಬರುತ್ತೆ, ಇರಲಿ ಆ ಕಡೆ ನೋಡಿ. ಆಮೇಲೆ ನಾವು ಈ ಕಡೆ ಬಿದ್ದುಬಿಟ್ರೆ ಯಾಕೆ ತಾಣ. ಸಾಕ್ತಾ ಇದೆ ಗುರು ದಾರಿ ಇನ್ನೂ. ಅದೇ ಖುಷಿ. ಓಕೆ, ಇಲ್ಲಿ ಮುಗಿತಾ ಇದೆ ಅಂತ ಯೋಚನೆ ಮಾಡ್ತಾ ಇದೀವಿ. ಇಲ್ಲ, ಇನ್ನೊಂದು ಸ್ವಲ್ಪ ಬರ್ತಾ ಇದೆ ಮುಂದೆ, ಇನ್ನೊಂದು ಸ್ವಲ್ಪ ಬರ್ತಾ ಇದೆ, ಖುಷಿಯಾಗಿ ಬರ್ತಾನೆ ಇದೆ. ಆ್ಯಕ್ಚುಲಿ ಏನಂದರೆ ಆಗ ಅಲ್ಲೇ ಓಕೆ ಅಲ್ಲಿ ಮುಗೀತು ಮೋಸ್ಟ್ಲಿ, ಅಲ್ಲೊಂದು ಇದು ಮಾಡಿ ಸ್ಟಾಪ್ ಕೊಟ್ಟಿದ್ದಾರೆ ಅಂದ್ಕೊಳ್ಬೇಕು. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ನಮಗೆ ಏನಂತ, ಇನ್ನೂ ದಾರಿ ಮುಂದ್ಗಡೆ ನಡೀತಾನೆ ಇದೆ, ಹೋಗ್ತಾನೆ ಇದೆ ಅಂತ ಹೇಳ್ಬಿಟ್ಟು. ಇದು ನೋಡ್ರಿ ವ್ಯೂ ಹೇಗಿದೆ, ಸಖತ್ ಕ್ರಾಸಿಗೆ ಇಡೀ ಊರು ಕಾಣಿಸ್ತಿದೆ. ಅಲ್ಲೊಂದು ರೋಡು ಬಿಟ್ಟು ನೋಡಿ, ಅಲ್ಲಿ ಬೆಳಕಿದೆ, ಇಲ್ಲೆಲ್ಲ ಕ್ಲೌಡ್ ಕವರ್ ಆಗಿದೆ. ಸರಿ ನಡಿ ಹೋಗೋಣ ಮುಂದೆ, ಎಂಜಾಯ್ ಮಾಡೋಣ ರೈಡ್ನ. ಇಲ್ಲೆಲ್ಲ ಹೇಗೆ ಅಂದರೆ ಮುಂದ್ಗಡೆ ಇರೋರು ಸ್ಪೀಡಾಗಿ ಹೋಗ್ತಿದ್ದಾರೆ, ಅದು ಅವ್ರ ಸ್ಕಿಲ್ ಇರುತ್ತೆ. ಆ್ಯಕ್ಚುಲಿ ಒಬ್ಬಡೇ ಅಣ್ಣ ನಾನೇನು ಮಾಡಿಲ್ಲ ಅಣ್ಣ, ಹೀಗೆ ಸಾಕತ್ತಾಗಿದೆಲ್ಲ. ಇಲ್ಲೊಂದಿದೆ ಮುಂದೆ. ಆಹಾ, ಸೂಪರ್. ಅವ್ರವ್ರ ಸ್ಕಿಲ್ ಮೇಲೆ ಅವ್ರು ರೈಡ್ ಮಾಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಜಾಸ್ತಿ ಸ್ಕಿಲ್ ಇರ್ಬೋದು, ನಮಗೊಂದು ಸ್ವಲ್ಪ ಕಮ್ಮಿ ಸ್ಕಿಲ್ ಇರ್ಬೋದು, ಆಗಿರುತ್ತೆ ಒಂದೊಂದು ಸಲ, ಏನು ಮಾಡ್ಲಿಕ್ಕಾಗಲ್ಲ. ಹೆಂಗಿತ್ತು ರೈಡು? ಅಲ್ಲ GoPro. Oh, nice. Wow, clear ಆಯ್ತಲ್ಲ. ಅದೇ ಲೇಕ್ ಇರಬೇಕಲ್ಲ, ವಿಲೇಜ್ ಮಾತ್ರ ಹೌದಲ್ಲ. ಆ ಲೇಕಲ್ಲ ಇನ್ನೊಂದು ದೊಡ್ಡದಿದೆ, ಇರೋಣ ಲೇಕಿಗೆ ಅಲ್ಲ. ಈಗ ನಮ್ದು ಅದು ವ್ಯೂಸ್ ಎಲ್ಲ ಕಂಪ್ಲೀಟಾಗಿ ಆಯಿತು, ಆಲ್ರೆಡಿ ಬಿಸಿಲು ಬಿದ್ದಿದೆ. ಸೊ ಏನು ಮಾಡ್ತಾಯಿದ್ದೀವಿ, ಇಳಿದ್ಬಿಟ್ಟು ಅಲ್ಲೊಂದು ಲೇಕ್ ಇದೆ. ಸೊ ಲೇಕ್ನ ನೋಡಿಕೊಂಡು ಹಂಗೆ ಪ್ಯಾಕಪ್. ಏನು ಬ್ರೋ, ABS ಆಫ್ ಮಾಡ್ತಾಯಿದ್ದೀರಾ? ಅದಲ್ಲ ಇದು ಯಾವ್ದು ಮಾಡ್ತಾಯಿದ್ದೀರಾ? ಇದು ತಾನೆ, ಇದಾ ಇಲ್ಲಿ ABS ಅಂತಿದೆಯಲ್ಲ, ಆಯಿತಾ? 5 ಸೆಕೆಂಡ್ಸ್ ಇರ್ಬೇಕು, ಇಟ್ಕೊಳ್ಬೇಕು ಬ್ರೋ ಶಾಪಾಗಿ. 5 ಅಂತ ಹೇಳಿದ್ರು, ಹೌದಾ? ಆಯಿತು, 5 ಸೆಕೆಂಡ್ಸ್ ಬ್ರೋ ಮಾಡ್ಕೊಡ್ಬೇಕಾ? ಮಾಡಿ
ಬ್ಲಿಂಕ್ ಆಯ್ತಾ? ಹಾಂ ಬ್ಲಿಂಕ್ ಆಗ್ತಾ ಇದೆ. ಅಲ್ಲೆಲ್ಲ ಮಸ್ತ್ ಡ್ರಿಫ್ಟ್ ಮಾಡ್ಬೋದಿತ್ತು. ಇನ್ನೊಂದು ರೌಂಡ್ ಬರ್ತೀನಿ. ಓ ಬ್ರೋ ನಾನು ಅದಕ್ಕೆ ಒಂದು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಈಗೆಲ್ಲ ಬಂದಾಗ ಆಗದೇ ಇಲ್ಲ ಬ್ರೋ. ಸರಿ ಸರಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ABS ನಾವು ಆಫೇ ಮಾಡಿಲ್ಲ. ಆಫ್ ರೋಡಿಂಗಲ್ಲೆಲ್ಲ ABS ಬೇಡ ಅಲ್ವಾ. ಸೊ ಹಾಗೆ ಹೇಳ್ತಾ ಇದ್ದೀವಿ. ಅವ್ರಿಗೆ ನೆನ್ಪು ಮಾಡಿದ್ರು ABS ಅಂತ. ಸರಿ ಇದು ಗೊತ್ತಲ್ವಾ, ಲೈಕ್ ಒಂದು 5 ಸೆಕೆಂಡ್ಸು ಕರೆಕ್ಟಾಗಿ ಹಿಡ್ಕೊಂಡಿಲ್ಲ ಅಂದರೆ ಕೇಳಲ್ಲ. ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡಿ 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 ಈಗ 5 ಸೆಕೆಂಡ್ಸ್ ಕರೆಕ್ಟಾಗಿ ಆಗ್ಬಿಡುತ್ತೆ. ಇಲ್ಲ ಅಂದರೆ ಅದು ಇಲ್ಲ. ಆನ್ ಮಾಡಿದ್ರಾ? ಒಂದು ಸ್ವಲ್ಪ ಓಕೆ ಇರೀರಿ. ನಡೀರಿ ಬ್ರೋ ಬಂದೆ. ಏನೋ ಹಾಂ ನೋಡಿ ಅದು ಆ ಕಡೆಯಿಂದ ಇರಬೇಕಿತ್ತು. ಇಲ್ಲಿ ಬರುತ್ತೆ ಕೆಳಗೆ ಇಳಿದ್ಬಿಟ್ಟೆ. ಸೊ ಜಾರ್ ಬಿಡ್ತು. ಅದು ಆ್ಯಕ್ಚುಲಿ ಏನು ಮಾಡಬೇಕಿತ್ತು, ನಿಂತು ತೋರಿಸ್ಬಾರ್ದಿತ್ತು. ಆರಾಮ್ಸೆ ಕೂತ್ಕೊಂಡೆ ಓಡಿಸ್ಬೇಕಿತ್ತು. ನೋಡೋಣ ಒಂದು ಎಕ್ಸ್ಪೀರಿಯನ್ಸ್ ಅಂತ ನಿಂತು ತೋರಿಸಿದ್ದು. ಸೊ ಅದಕ್ಕೆ ಅದೇ ಟೈಮಿಗೆ ಕಲ್ಲು ಸಿಕ್ತು. ಸೊ ಗ್ರಿಪ್ ಒಂದು ಸ್ವಲ್ಪ ಇದಾಯಿತು. ನಾವು ಇಟ್ ಈಸ್ ವರ್ತ್. ಏನು ಹೇಳ್ತೀಯ ಬಸ್ಸು? ಈ ವ್ಯೂಗೆ ಸೂಪರಾಗಿ ಎಲ್ಲೆಲ್ಲಿಂದನೋ ಬರ್ತಾ ಇದೀವಲ್ಲ ಗುರು. ಓಕೆ ತಿರ್ಸಿಡೋಣಲ್ಲ, ಫೇಸಿಂಗ್ ಆ ಕಡೆ ಮಾಡೋಣ. ಫೋಟೋ ತೆಗಿಬೋದು ಬಂದ. ಬೇಡ ಬ್ರೋ. A few minutes later. ಹಾಂ ನಿಮ್ದಾ? ಎಲ್ಲಿಟ್ಟಿದ್ದೀರಾ? ಐ ಶೆಟ್ ಅಲ್ಲೇ ಇದೆ ಅಂದ್ಕೊಂತೀನಿ. ಹಾಂ ತಗೊಂಡು ತಂದು ನಿಮ್ಮ ಗಾಡಿ ಮೇಲೆ ಇತ್ತ ಅದನ್ನ ತೆಗಿಯಕ್ಕಂತ ಒಂದು ಗ್ಲಾಸ್ ತೆಗೆದ್ರಲ್ಲ, ಅದು ಸೆಟ್ಟಿಂಗ್ಸ್ ಮಾಡಕ್ಕಂತ. ಹಾಂ ಹೌದೌದು. ಓಕೆ